ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಂತೆ 3 ಪ್ರಮುಖ ಸುದ್ದಿಗಳ ಜೊತೆ ತಮ್ಮೆದುರು ಹಾಜರಾಗಿದೆ. 2 ಪ್ರಮುಖ ಸುದ್ದಿಗಳು 2 ರಾಜ್ಯಗಳಿಗೆ ಸಂಬಂಧಪಟ್ಟಿವೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು. ಮೊದಲು ತಮಿಳುನಾಡಿನಲ್ಲಿ ಏನಾಗುತ್ತಿದೆ ಅನ್ನೋದನ್ನು ನೋಡೋಣ. ತಮಿಳುನಾಡಿನ ಬೆಳವಣಿಗೆ ಬಗ್ಗೆ ತಮಗೆ ತಿಳಿಸ್ಕೊಡೋದಕ್ಕೆ ಯತ್ನ ಮಾಡ್ತೀನಿ. ಬಹುಮಟ್ಟಿಗೆ ಎಲ್ಲ ಸರಿಯಾಗಿದ್ದರೆ ಇವತ್ತು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು. ಆದರೆ ಏಕಾಏಕಿ ನಿನ್ನೆ ಪರಿಸ್ಥಿತಿ ಬದಲಾಗ್ತಿತ್ತು. ರಾಜ್ಯಪಾಲರು ವಿಜಯ್ ಅವರಿಗೆ ಸಂಪುಟ ರಚನೆ ಮಾಡುವಂತೆ ಆಹ್ವಾನ ನೀಡಬೇಕಾದವರು ಆಹ್ವಾನ ನೀಡಲೇ ಇಲ್ಲ. ಅವರು ಇಟ್ ಈಸ್ ರಿಯಲಿ ಶಾಕಿಂಗ್. ನಿಮ್ಮ ಬಳಿ ಬಹುಮತ ಇದೆ ಅನ್ನುವುದಕ್ಕೆ ಸಾಕ್ಷ್ಯವನ್ನು ನೀಡಿ ಅಂತ ರಾಜ್ಯಪಾಲರು ಕೇಳಿದ್ರು ಅನ್ನೋ ವರದಿಯಾಗಿದೆ. ಇದು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ನ ಸೂಚನೆಗೆ, ಆದೇಶಕ್ಕೆ, ನಿರ್ಣಯಕ್ಕೆ ಎಲ್ಲದಕ್ಕೂ ವಿರುದ್ಧವಾದದ್ದು. ಯಾಕೆಂದರೆ ಯಾವುದೇ ಒಬ್ಬ ಶಾಸಕಾಂಗ ಪಕ್ಷದ ನಾಯಕ ಸರ್ಕಾರವನ್ನು ರಚನೆಗೆ ಮುಂದಾದರೆ ಆತ ತನ್ನ ಬಹುಮತವನ್ನು ಸಾಬೀತುಪಡಿಸಬೇಕಾದ್ದು ವಿಧಾನಸಭೆಯಲ್ಲೇ ಹೊರತು ರಾಜಭವನದ ಅಂಗಳದಲ್ಲಿ ಅಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಎಸ್.ಆರ್. ಬೊಮ್ಮಾಯಿ ಅವರ ಕೇಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದರೆ ತಮಿಳುನಾಡಿನ ರಾಜ್ಯಪಾಲರು ಅವರು ಮೂಲಭೂತವಾಗಿ BJPಯ ರಾಜಕಾರಣಿ, ಅವರು ಗೋವಾದವರು. ಅವರ ಹೆಸರು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಎನ್ನುವ ರಾಜ್ಯಪಾಲರು ಈಗ ತಮ್ಮ ಆಟವನ್ನು ಪ್ರಾರಂಭಿಸಿದ್ದಾರೆ. ಇದರ ಹಿಂದೆ BJP ಇದೆ ಅನ್ನುವುದು ಕೂಡ ಸ್ಪಷ್ಟ. BJPಯ ಸೂಚನೆಯಂತೆ ಅವರು ಆಟ ಆಡ್ತಿದ್ದಾರೆ. ವಿಜಯ್ ನ್ಯಾಯಬದ್ಧವಾಗಿ ಅವರಿಗೆ ಏನನ್ನು ನೀಡಬೇಕಾಗಿತ್ತೋ ಅದನ್ನು ನೀಡದೆ ಸತಾಯಿಸ್ತಾ ಇದ್ದಾರೆ. ಈ ನಡುವೆ ಹಲವು ಬೆಳವಣಿಗೆಗಳು ತಮಿಳುನಾಡಿನಲ್ಲಿ ಆಗ್ತಾ ಇದೆ. ಒಂದು, ಸಾಕ್ಷ್ಯವನ್ನು ರಾಜ್ಯಪಾಲರು ಕೇಳಿದ ಮೇಲೆ ಇಡೀ ರಾಜಕೀಯ ಚಟುವಟಿಕೆಯಲ್ಲಿ ಗರಿಗೆದರಿದೆ. ಈ ನಡುವೆ ಯು ಸಿ ದಟ್ ಬೇರೆ ಬೇರೆ ಸುದ್ದಿಗಳು ಬರ್ತಿವೆ, ಪ್ಲ್ಯಾಂಟ್ ಆಗುವ ಸುದ್ದಿಗಳು ಬರ್ತಿವೆ. ಒಂದು ಅಂಥ ಪ್ಲ್ಯಾಂಟ್ ಸುದ್ದಿ ಯಾವುದು ಅಂದರೆ DMK ಮತ್ತು ಅಣ್ಣಾ DMK ಸೇರಿ ಸರ್ಕಾರ ರಚನೆ ಮಾಡ್ತವೆ ಅನ್ನೋದು. ಈ ಹೇಳಿಕೆ ಬಹುಮಟ್ಟಿಗೆ ಅಣ್ಣಾ DMKಯ ಮೂಲದಿಂದ ಬಂದದ್ದು. ಆದರೆ DMK ಸ್ಟಾಲಿನ್ ಬಹಳ ಸ್ಪಷ್ಟವಾಗಿ ಇದನ್ನು ನಿರಾಕರಿಸಿದ್ದಾರೆ. ಅವರು ಹೇಳಿದ್ದು, ನಾವು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸನ್ನು ಉಂಟು ಮಾಡೋದಕ್ಕೆ ಅವಕಾಶ ಕೊಡಲ್ಲ, ನಮ್ಮನ್ನು ಅಪೋಸಿಷನಲ್ಲಿ ಕೂತ್ಕೊಳ್ಳಿ ಅಂತ ಜನ ಕಳಿಸಿದ್ದಾರೆ, ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೋತೀವಿ ಅಂತ ಈ ಬೆಳಿಗ್ಗೆ ಸ್ಪಷ್ಟಪಡಿಸಿದ್ರು. ಆದರೆ ಪರಿಸ್ಥಿತಿ ಆಗಲೇ ಇಲ್ಲ. ಈ ನಡುವೆ ಅಣ್ಣಾ DMK ಸುಮಾರು 25ರಷ್ಟು ಶಾಸಕರು ವಿಜಯ್ಗೆ ಬೆಂಬಲ ನೀಡಬೇಕು ಅನ್ನುವ ಒತ್ತಡವನ್ನು ಹೇರ್ತಿದ್ದಾರೆ ಅಂತ ಹೇಳಲಾಗ್ತದೆ. ಈ ನಡುವೆ ಅಣ್ಣಾ DMK ಮುಖ್ಯಸ್ಥರಾದಂಥ ರಾಮಸ್ವಾಮಿ ಅವರು ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನು ಕೋರಿದ್ದಾರೆ. ಅವರು ಯಾಕೆ ರಾಜ್ಯಪಾಲರನ್ನು ಭೇಟಿ ಮಾಡ್ತಾರೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಬಳಿ ಏನು ಬಹುಮತ ಇಲ್ಲ, ಅವರ ಪಕ್ಷವೇ ಒಡೆದು ಹೋಗೋ ಸ್ಥಿತಿಗೆ ಬಂದು ನಿಂತಿದೆ. ಅಂದರೆ ಇಡೀ BJPಯ ಆಟ ಅಂದರೆ ಅಮಿತ್ ಶಾ ಕೇಂದ್ರ ಗೃಹ ಸಚಿವರ ಸೂಚನೆಯಂತೆ ಇದೆಲ್ಲ ನಡೀತಾ ಇದ್ದಂತೆ ಕಾಣ್ತಾ ಇದೆ ಈಗ. ಹಾಗಿದ್ದರೆ ಏನಾಗುತ್ತೆ? ಸೊ ಐ ಸ್ಟಿಲ್ ಬಿಲೀವ್ ರಾಜ್ಯಪಾಲರ್ ಹ್ಯಾಸ್ ನೋ ಆಲ್ಟರ್ನೇಟಿವ್. ಸತಾಯಿಸ್ಲಿ, ಏನೇ ಮಾಡಲಿ, ಯು ವಿಲ್ ಹ್ಯಾವ್ ಟು ಆಸ್ಕ್ ವಿಜಯ್ ಟು ಪ್ರೂವ್ ಹಿಸ್ ಮೆಜಾರಿಟಿ ಆನ್ ದ ಫ್ಲೋರ್ ಆಫ್ ದ ಹೌಸ್. ಮೊದಲು ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವುದಕ್ಕೆ ಅವಕಾಶ ಕೊಡಬೇಕು. ಈ ಮಾತನ್ನು ನಾನು ಹೇಳ್ತಾ ಇರೋದಲ್ಲ. ಇವತ್ತು CPI ಏನಿದೆ 2 ಸ್ಥಾನವನ್ನು ಹೊಂದಿದೆ ತಮಿಳುನಾಡು ಅಸೆಂಬ್ಲಿಯಲ್ಲಿ. ಅವರು ಮುಖ್ಯಸ್ಥರು ಕೂಡ ಹೇಳಿದ್ದಾರೆ, ನೀವು ಮೊದಲು ವಿಜಯ್ ಅವರಿಗೆ ಸರ್ಕಾರವನ್ನು ರಚಿಸುವುದಕ್ಕೆ ಆಹ್ವಾನ ನೀಡಬೇಕು, ಅದಾದ ಮೇಲೆ ಅವರು ಅಸೆಂಬ್ಲಿಯಲ್ಲಿ ಅವರ ಬಹುಮತವನ್ನು ಸಾಬೀತುಪಡಿಸಬೇಕು, ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ BJPಗೆ ಇದು ಬಹಳ ಮುಖ್ಯವಾಗಿ BJPಯ ಮುಂದಿರುವ ಸಮಸ್ಯೆ ಅಂದರೆ ಈ ಒಂದು ತಮಿಳುನಾಡು ಸರ್ಕಾರ ಏನು ರಚನೆ ಆಗುತ್ತೆ ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಇರಕೂಡದು. ಕಾಂಗ್ರೆಸ್ ಪಕ್ಷ ಏನಿದೆ ಅದರ ಪಾರ್ಟಿ ಇರಕೂಡದು. ಆ ಕಾರಣಕ್ಕಾಗಿ ಕಾಂಗ್ರೆಸ್ಸನ್ನು ಹೊರಕ್ಕೆ ದಬ್ಬಿ ದಟ್ ಅಣ್ಣಾ DMKಯ ಬೆಂಬಲದೊಂದಿಗೆ ಸರ್ಕಾರ ರಚಿಸುವಂತೆ ಆಗಬೇಕು ಅನ್ನೋದಕ್ಕೆ ಈ ಒತ್ತಡವನ್ನು ಹೇರಲಾಗ್ತಾ ಇದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಇದು ಬಹುಮಟ್ಟಿಗೆ ನಿಜ ಅಂತ ಅನಿಸುತ್ತೆ. ಯಾಕೆಂದರೆ ಒಂದೊಮ್ಮೆ ತಮಿಳುನಾಡಿನಲ್ಲೂ ಕೂಡ ಕಾಂಗ್ರೆಸ್ಸು
ಸರ್ಕಾರದಲ್ಲಿ ಭಾಗಿಯಾದರೆ ಆಗ ಬಿ ಜೆ ಪಿಗೆ ಬಹಳ ದೊಡ್ಡ ಮುಜುಗರ. ಯಾಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಕೇರಳದಲ್ಲಿ ಕಾಂಗ್ರೆಸ್ ಬಂದಿದೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ, ಈಗ ತಮಿಳುನಾಡಿನಲ್ಲೂ ಕಾಂಗ್ರೆಸ್ ಇದೆ ಅನ್ನೋದು ರಾಜಕೀಯವಾಗಿ ಬಿ ಜೆ ಪಿಗೆ ಹಿನ್ನಡೆ. ಆದ್ದರಿಂದ ಎಟ್ ಎನಿ ಕಾಸ್ಟ್ ಕಾಂಗ್ರೆಸ್ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚಿಸುವುದಕ್ಕೆ ಅವಕಾಶ ಕೊಡಕೂಡದು ಅನ್ನುವ ಒಂದು ಬಹುದೊಡ್ಡ ಷಡ್ಯಂತರವನ್ನು ಬಿ ಜೆ ಪಿ ಪ್ರಾರಂಭ ಮಾಡಿದೆ. ಅದಕ್ಕೆ ಅವರು ಈ ಒಂದು ರಾಜ್ಯಪಾಲರಂಥ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಬಳಸ್ಕೋತಾ ಇದೆ. ಅವರು ಬಿ ಜೆ ಪಿ ಕಾರ್ಯಕರ್ತರಾದವರು, ಅವರು ಗೋವಾದವರು ಕಾರ್ಯಕರ್ತರು, ಅವರೀಗ ಆಟವನ್ನು ಶುರು ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ಕಾಂಗ್ರೆಸ್ ಮತ್ತು ವಿಜಯ್ ಅವರ ಪಿ ವಿ ಕೆ ಪಕ್ಷದ ನಾಯಕರುಗಳ ಚರ್ಚೆ ನಡೆಸಿದ್ದಾರೆ. ಏನು ಮಾಡಬೇಕು, ವೆದರ್ ಯು ಶುಡ್ ಗೋ ಟು ದ ಸುಪ್ರೀಂ ಕೋರ್ಟ್ ಆರ್ ನಾಟ್ ಅಂತ. ಅಂದರೆ ಲೀಗಲ್ ಆಪ್ಷನ್ ಏನಿದೆ, ಲೀಗಲ್ ಆಪ್ಷನ್ನನ್ನು ಕೂಡ ಬಳಸಿಕೊಳ್ಳುವ ಕುರಿತು ಯೋಚನೆ ನಡೀತಾ ಇದೆ. ಪ್ರತಿ ಹಂತಕ್ಕೆ ರಾಜಕೀಯ ಸ್ಥಿತಿ ಬದಲಾಗುತ್ತೆ. ಆದರೆ ಬಿ ಜೆ ಪಿ ಒಂದು ಅರ್ಥ ಮಾಡ್ಕೊಳ್ಳದೆ ಇರೋದು ಏನು ಅಂತಂದರೆ, ಏನಾದರೂ ಈ ರೀತಿ ಮಾಡಿ ವಿಜಯ್ ಅವರನ್ನು ಅಧಿಕಾರದಿಂದ ದೂರ ಇಳಿದುವುದಕ್ಕೆ ಏನಾದರೂ ಯತ್ನ ಮಾಡಿದರೆ ದೆನ್ ಬಿ ಜೆ ಪಿ ವಿಲ್ ಸಫರ್. ತಮಿಳುನಾಡು ಜನ ರಸ್ತೆಗೆ ಇಳಿಯಬಹುದು. ರಸ್ತೆಯಲ್ಲಿ ಈಗೇನು ಪಶ್ಚಿಮ ಬಂಗಾಳದಲ್ಲಿ ಆಗ್ತದೆ ಅದ್ರ ಬಗ್ಗೆನೂ ಮಾತಾಡ್ತೀನಿ ನಾನು. ಆ ಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ತಮಿಳುನಾಡು ಜನ ಪ್ರೀತಿಯಿಂದ ವಿಜಯ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಅದು ಜನರ ಮ್ಯಾಂಡೇಟನ್ನು ಬದಲಾವಣೆ ಮಾಡುವ ಅಧಿಕಾರ ಬಿ ಜೆ ಪಿಗೂ ಇಲ್ಲ, ರಾಜ್ಯಪಾಲರಿಗೂ ಇಲ್ಲ. ನೋಬಡಿ ಹ್ಯಾಸ್ ದಟ್ ರೈಟ್ ಟು ರಿವರ್ಟ್ ದ ಡಿಸಿಷನ್ ಆಫ್ ದ ಪೀಪಲ್. ಆದರೆ ಅಂಥ ಒಂದು ಯತ್ನ ಈಗ ನಡೀತಾ ಇದೆ. ಅದನ್ನು ತಡೆಯುವ ಯತ್ನ ಕೂಡ ಈ ನಡುವೆ. ಅಣ್ಣಾ ಡಿ ಎಂ ಕೆ ಕೂಡ ವಿಜಯ್ ಅವರಿಗೆ ಕೇಳಿದೆ, ನಮ್ಮ ಬೆಂಬಲ ತೆಗೆದುಕೊಳ್ಳಿ, ನಾನು ನಿಮಗೆ 1 ಗಂಟೆವರೆಗೆ ಟೈಮ್ ಕೊಡ್ತಿದ್ದೀವಿ. ಅಂದರೆ ಅಣ್ಣಾ ಡಿ ಎಂ ಕೆನೇ ಟೈಮ್ ಕೊಡೋ ಸ್ಥಿತಿಗೆ ಬಂದಿದೆ. ಅದರ ಹಿಂದಿರುವವರು ಯಾರು? ಬಿ ಜೆ ಪಿ ಅನ್ನೋದಲ್ಲ ಅನುಮಾನನೇ ಬೇಕಲ್ಲ. ಇದು ಬಿ ಜೆ ಪಿ ಆಟ, ರಾಜ್ಯಪಾಲರ ಆಟ, ರಾಜಕೀಯ ಆಟ, ಜನರ ಮ್ಯಾಂಡೇಟ್ ಏನಿದೆ ಅದನ್ನು ತಲೆ ಕೆಳಗೆ ಮಾಡುವ ಆಟ ಪ್ರಾರಂಭ ಆಗಿಬಿಟ್ಟಿದೆ. ಇವತ್ತು ಅಲ್ಲಿ ಚೆನ್ನೈನ ನೆಹರು ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆ ವ್ಯವಸ್ಥೆಯನ್ನು ಇದಕ್ಕಿದ್ದಂಗೆ ತಡೆ ಹಿಡಿಯಲಾಗಿದೆ. ಅದರ ಜೊತೆಗೆ ವಿಜಯ್ ಅವರಿಗೆ ನೀಡಿದಂಥ ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನು ವಾಪಸ್ ಪಡೆಯಲಾಗಿದೆ. ಇದೆಲ್ಲ ದಟ್ ಲಾರ್ಜರ್ ಗೇಮ್ ಪ್ಲ್ಯಾನ್ ಇದೆಯಲ್ಲ, ಅದರ ಒಂದು ಭಾಗ ಅಂತ. ಅತಿ ದೊಡ್ಡ ಗೇಮ್ ಪ್ಲ್ಯಾನ್ ಇದು. ಇದರ ಹಿಂದೆ ಇರುವುದು ಅನುಮಾನನೇ ಬೇಕಾಗಿಲ್ಲ. ಬಿ ಜೆ ಪಿ ಇಸ್ ಪ್ಲೇಯಿಂಗ್ ಇಟ್ಸ್ ಗೇಮ್ ವಿತ್ ದ ಹೆಲ್ಪ್ ಆಫ್ ಅಣ್ಣಾ ಡಿ ಎಂ ಕೆ ಅಂತ, ಅಥವಾ ರಾಜ್ಯಪಾಲರು. ಹಾಗಿದ್ರೆ ಇವರ ಮುಂದಿರುವ ದಾರಿ ಏನು? ನನಗೆ ಅನ್ನಿಸುವ ಹಾಗೆ ದಾರಿ ಭಾಳ ಸ್ಪಷ್ಟ. ರಾಜ್ಯಪಾಲರು ದೇ ವಿಲ್ ಹ್ಯಾವ್ ಟು ಇನ್ವೈಟ್ ವಿಜಯ್ ಪಿ ವಿ. ಅವರಿಗೆ ಬೇರೆ ದಾರಿ ಇಲ್ಲವೇ ಇಲ್ಲ. ಯಾಕಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಸ್ಪೆಷಲಿ ಕ್ಲಿಯರ್ಲಿ ಸೇಸ್ ದ ಲಾರ್ಜೆಸ್ಟ್ ಲೀಡರ್ ಆಫ್ ದ ಲಾರ್ಜೆಸ್ಟ್ ಗ್ರೂಪ್ ಆರ್ ಎ ಪಾರ್ಟಿ ಶುಡ್ ಬಿ ಇನ್ವೈಟೆಡ್ ಟು ದ ಫಾರ್ಮ್ ದ ಗೌರ್ಮೆಂಟ್. ಹಾಗಿದ್ದಾಗ ನೀವು ಸಂವಿಧಾನ ವಿರುದ್ಧವಾಗಿ ಏನು ಮಾಡ್ತೀರಿ, ಹೇಗೆ ಮಾಡ್ತೀರಿ? ಈ ಪ್ರಶ್ನೆಗಳು ಕೂಡ ಇವೆ. ಆದ್ದರಿಂದ ಪ್ರತಿ ಕ್ಷಣಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ಇವತ್ತಿನ ಮೊದಲ ಸುದ್ದಿ.